ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ನದಿಯಿಂದ ತೆಲಂಗಾಣಕ್ಕೆ ನೀರು ಬಿಟ್ಟಿದ್ದಕ್ಕೆ ವಿಜಯಪುರ ಜಿಲ್ಲೆಯ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಕೆರೆಯನ್ನ ತುಂಬಿಸಬೇಕಾಗಿದ್ದಂತಹ ಸರ್ಕಾರ ರಾತ್ರೋರಾತ್ರಿ ನೀರು ಬಿಟ್ಟು ನಮ್ಮವರಿಗೆ ಅನ್ಯಾಯ ಮಾಡಿದೆ. ಅವರ ಮೇಲಿರೋ ಮಾನವೀಯತೆ ನಮ್ಮ ಮೇಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೃಷ್ಣಾ ನದಿ ಉತ್ತರ ಕರ್ನಾಟಕದ ಜೀವನಾಡಿ. 7 ಜಿಲ್ಲೆಗಳ ಜನ ಜಾನುವಾರುಗಳು ಕುಡಿಯೋ ನೀರಿಗಾಗಿ ಇದೇ ನೀರನ್ನ ಅವಲಂಬಿಸಿವೆ. ಆದರೆ ರಾಜ್ಯ ಸರ್ಕಾರ ಮಾನವೀಯತೆ ಆಧಾರದ ಮೇಲೆ ತೆಲಂಗಾಣಕ್ಕೆ ನಾರಾಯಣಪುರ ಜಲಾಶಯದಿಂದ ನೀರು ಬಿಟ್ಟಿರೋದು ಈ ಭಾಗದ ಜನರ ಆತಂಕಕ್ಕೆ ಕಾರಣವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಕೆರೆ ತುಂಬಬೇಕಾಗಿದೆ. ಜಿಲ್ಲೆಯ ತಿಡಗುಂದಿ ಬ್ರಾಂಚ್ ಕ್ಯಾನಲ್ ಹತ್ತಿರ 19 ಕೆರೆಗಳಿಗೆ ನೀರು ತುಂಬುವ ಕಾರ್ಯ ಆಗಬೇಕಿದೆ. ಈಗಾಗಲೇ ಪ್ರಾಯೋಗಿಕವಾಗಿ ನೀರು ಹರಿಸಲಾಗಿದೆ. ಆದರೆ ಇದೀಗ ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರು ಬಿಟ್ಟಿರುವ ಕಾರಣ ಮುಂದಿನ ದಿನಗಳಲ್ಲಿ ನಮಗೆ ನೀರು ಸಿಗುತ್ತೋ ಇಲ್ಲವೋ ಅನ್ನುವ ಆತಂಕ ರೈತರಿಗೆ ಕಾಡುತ್ತಿದೆ. ತೆಲಂಗಾಣಕ್ಕೆ ಮಾನವೀಯತೆ ಆಧಾರದ ಮೇಲೆ ನೀರು ಬಿಟ್ಟಿರುವ ಸರ್ಕಾರಕ್ಕೆ ನಮ್ಮ ಮೇಲೆ ಮಾನವೀಯತೆ ಇಲ್ಲವೇ ಎಂದು ಈ ಭಾಗದ ರೈತರು ಪ್ರಶ್ನಿಸಿದ್ದಾರೆ. ಈಗಾಗಲೇ ಹೋರ್ತಿ ಸುತ್ತಮುತ್ತಲಿನ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಜೊತೆಗೆ ತೋಟಗಾರಿಕೆ ಬೆಳೆಗಳು ಕೂಡ ಒಣಗಿ ಹೋಗಿವೆ. ಇಂತಹ ಸಮಯದಲ್ಲಿ ನೀರು ಬಿಡದಿದ್ದರೆ ಹೇಗೆ ಎಂದು ರೈತರು ಪ್ರಶ್ನಿಸಿದ್ದಾರೆ. ಆ ತೆಲಂಗಾಣಕ್ಕೆ ನೀರು ಬಿಟ್ಟು ಇಲ್ಲಿ ರೈತರಿಗೆ ಇವರು ಎಲ್ಲಿ ಮೋಸ ಮಾಡ್ತಾರೇನೋ ಅನ್ನುವಂಥ ಒಂದು ಸಂಶಯ ಎಲ್ಲ ರೈತರಿಗೆ ಬರಲಾಗೈತೆ. ಅದ ಈಗಾಗಲೇ ಇಲ್ಲಿ ಬರಗಾಲ ಬಿದ್ದಿರ್ತಕ್ಕಂಥದ್ದು, ಇಲ್ಲಿ ಭೂಮಿಯೊಳಗೆ ನೀರನ್ನೂ ಇಲ್ಲ. ಇವರು ಏನಾದರೂ ಇದು ಕೊಟ್ಟರೆ ನಮ್ಮ ಕೆಲವು ಸ್ವಲ್ಪ ಮಟ್ಟಿಗೆ ಬೆಳೆ ಅದಾವೆ. ಇಲ್ಲಿ ಒಂದು ತುಸು ದ್ರಾಕ್ಷಿ, ದಾಳಿಂಬ್ರ ಮತ್ತು ನಿಂಬೆ, ಬಾಳೆ ಹಿಂಗೆ ಸ್ವಲ್ಪ ಎಲ್ಲ ರೈತರಲ್ಲಿ ತುಸು ಅದಾವ. ಆದರೆ ಎಲ್ಲರೂ ಇದನ್ನೇ ಒಂದು ನೀರಿನ ಅಪೇಕ್ಷೆಯನ್ನು ಇಟ್ಟುಕೊಂಡು ಕೂತಾರೆ. ಅದಕ್ಕೆ ಸರ್ಕಾರ ಆದಷ್ಟು ಜರೂರು ಇದಕ್ಕೆ ಬಿಡಬೇಕು. ಇಲ್ಲ ಅಂದರೆ ಜನರಿಗೆ ನೀವು ಬೇರೆ ಆ ನೀರನ್ನು ಉಪಯೋಗಿಸಿ ಈ ಜನರಿಗೆ ಮೋಸ ಮಾಡಬಾರ್ದು ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ. ವಿಜಯಪುರ ಜಿಲ್ಲೆಯ ಬಹುತೇಕ ಕೆರೆಗಳು ಖಾಲಿಯಾಗಿವೆ. ಪ್ರತಿ ವರ್ಷ ಬೇಸಿಗೆಯಲ್ಲಿ ಕೆರೆ ತುಂಬುವ ಕೆಲಸ ಮಾಡಲಾಗುತ್ತದೆ. ಆದರೆ ಈ ವರ್ಷ ಏಪ್ರಿಲ್ ತಿಂಗಳು ಮುಕ್ತಾಯಕ್ಕೆ ಬಂದರೂ ಸಹ ಕೆರೆ ತುಂಬಿಲ್ಲ. ಇದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಕಳೆದ ವಾರ ನಡೆದ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಕೆರೆ ತುಂಬಲು ಆಲಮಟ್ಟಿ ಜಲಾಶಯದಿಂದ ನೀರು ಬಿಡಲು ನಿರ್ಧರಿಸಲಾಗಿದೆ ಎಂದು ಸರ್ಕಾರ ಹೇಳಿದೆ. ಆದರೆ ತೆಲಂಗಾಣಕ್ಕೆ ನೀರು ಬಿಟ್ಟಿರುವ ಕಾರಣ ಬೇಕಂತಲೇ ವಿಳಂಬ ಮಾಡಲಾಗುತ್ತಿದೆ ಅನ್ನೋದು ರೈತರ ಆಕ್ರೋಶವಾಗಿದೆ. ಸದ್ಯ ನೀರು ಬಿಡೋದಾಗಿ ಸರ್ಕಾರ ಹೇಳಿದೆ. ಕೆರೆ ತುಂಬಲು ಬೇಕಾಗಿರುವ 4 ಟಿಎಂಸಿ ನೀರು ಜಲಾಶಯದಲ್ಲಿದೆ. ನೀರು ಬಿಡಲಾಗುವುದು. ರೈತರು ಆತಂಕ ಪಡಬಾರದು ಎಂದು ಮನವಿ ಮಾಡಿದೆ. ಮೊನ್ನೆ ICC ಮೀಟಿಂಗ್ ನಾನು ಕೂಡ ಅಟೆಂಡ್ ಆಗಿದ್ದೆ. ಈ ತುಪ್ಚಿ ಬಬಲೇಶ್ವರದೊಂದು ಹಿನ್ನೀರಿನಿಂದಿರೋದ್ರಿಂದ ಸಮಸ್ಯೆ ಆಗಿದೆ. ಇಲ್ಲೆಲ್ಲನೂ ಕೂಡ ಕ್ಯಾಲ್ಕುಲೇಷನ್ಸ್ ಇದೆ. ಆ ಕ್ಯಾಲ್ಕುಲೇಷನ್ ಪ್ರಕಾರ ಎಲ್ಲ ಕೆರೆಗಳನ್ನ ಇನ್ಕ್ಲೂಡಿಂಗ್ ಇವತ್ತು ನೀವು ಏನು ಹೊಸದಾಗಿ ಏನು 19 ಕೆರೆಗಳಾಗಿದ್ದವು ತಿರುಗುಂದಿ ಮೇಲೆ ಹೊರ್ತಿ, ಜಿಗ್ಜಿಣ್ಗಿ, ಇಂಚಿಗೇರಿ ಹಿಡ್ಕೊಂಡು ಜಿಲ್ಲೆಯ ಎಲ್ಲ ಕೆರೆಗಳಿಗೂ 4.5 TMC ನೀರಿಟ್ಟಿದ್ದೀವಿ. ಆಮೇಲೆ ಬೌಳಿಗಳ ಕುಡಿ ನೀರಿಗೂ ನೀರಿಟ್ಟಿದ್ದೀವಿ. ನಗರದ ಇದಕ್ಕೂ ಕೂಡ ನೀರಿಟ್ಟಿದ್ದೀವಿ. ಹೀಗಾಗಿ ಯಾವುದೂ ಆತಂಕ ಪಡ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಕೂಡ ನೀರು ಸಿಗ್ತದೆ. ಮಾನವೀಯತೆಯ ಹೆಸರಿನಲ್ಲಿ ತೆಲಂಗಾಣಕ್ಕೆ ನೀರು ಬಿಟ್ಟ ಸರ್ಕಾರಕ್ಕೆ ಜಿಲ್ಲೆಯ ಜನ ಕಾಣಲಿಲ್ಲ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಸರ್ಕಾರದ ಅರಿವಿಗೆ ಬರೋ ಸಾಧ್ಯತೆ ಇದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ. ಮಳೆ ಆಗ್ಲಪ್ಪ ಅಂತ ಮಳೆಯತ್ತ ಮುಖ ಮಾಡಿದ ಕೋಲಾರದ ಮಾವು ಬೆಳೆಗಾರರಿಗೆ ಆಲಿಕಲ್ಲು ಮಳೆ ಸಂಕಷ್ಟಕ್ಕೆ ಗುರಿ ಮಾಡಿದೆ. ಭಾರೀ ಗಾಳಿ ಮಳೆಗೆ ಮಾವಿನಕಾಯಿಗಳು ಉದುರಿ ಹೋಗಿವೆ. ಉತ್ತಮ ಫಸಲು ನಿರೀಕ್ಷೆಯಿಂದ ರೈತರ ಮಾವು ಖರೀದಿಸಿದ ವ್ಯಾಪಾರಿಗಳು ನಷ್ಟಕ್ಕೆ ಸಿಲುಕಿದ್ದಾರೆ. ಮರದ ಕೆಳಗೆ ನೆಲಕ್ಕೆ ಬಿದ್ದಿರುವ ಮಾವು, ಅದನ್ನೇ ಆಯ್ದುಕೊಳ್ತಿರೋ ರೈತರು. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ. ಆಲಿಕಲ್ಲು ಮತ್ತು ಗಾಳಿ ಸಮೇತ ಜೋರು ಮಳೆಯಾಗಿದ್ದು ಮರದಲ್ಲಿದ್ದ ಮಾವು ನೆಲಕ್ಕೆ ಉದುರಿದೆ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಭಾರಿ ನಿರಾಸೆಯಾಗಿದೆ. ಗ್ರಾಮದಲ್ಲಿ ಅತಿ ಹೆಚ್ಚು ಮಾವನ್ನ ಬೆಳೀತಾರೆ. ನನ್ನ ಎಡಭಾಗದಲ್ಲಿ ನೀವು ಗಮನಿಸಬಹುದು ಯಾವ ರೀತಿಯಲ್ಲಿ ಮಾವಿನಿದೆ. ಈಗ ಮಾವಿನ ಒಂದು ಮರಗಳಿಂದ ಉದುರಿರ್ತಕ್ಕಂಥದ್ದು. ಕಳೆದ 1 ತಿಂಗಳ ಹಿಂದೆ ಇವೆಲ್ಲ ಕೂಡ ಒಂದು ಹೂವಿಂದ ಪಿಂದಗಳಾಗಿ ಪರಿವರ್ತನೆ ಆಗಿ ಇದೀಗ ಕಾಯಾಗಿರುವಂಥದ್ದು. ಜೊತೆಗೆ ಇನ್ನೇನು 1.5 ತಿಂಗಳಲ್ಲಿ ಮಾವು ಮಾರುಕಟ್ಟೆಗೆ ಈ ಒಂದು ಕಾಯಿ ಹೋಗಬೇಕಾಗಿತ್ತು. ಆದರೆ ಇದೀಗ ಕಳೆದ ನಿನ್ನೆ ಸುರಿದಂತಹ ಮಳೆಯಿಂದಾಗಿ ಈಗ ರೈತನಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಕಾಲಕ್ಕೆ ತಕ್ಕಂತೆ ಔಷಧಿ ಸಿಂಪಡಿಸಿ ಬೆಳೆ ಆರೈಕೆ ಮಾಡಿದ್ದ ರೈತರು ಮಾವು ಮಂಡಿಯ ವ್ಯಾಪಾರಿಗಳಿಗೆ, ದಲ್ಲಾಳಿಗಳಿಗೆ ಮಾರಾಟ ಮಾಡಿದ್ದಾರೆ. ಇದೀಗ ಬೆಳೆ ಹಾಕಿದ ರೈತನಿಗೂ ಲಾಭವಿಲ್ಲದಂತಾಗಿದೆ.
ಜಾಸ್ತಿ ಗಾಳಿ ಮಾವಿನಕಾಯಿ ಎಲ್ಲ ಉರಿದೋಗ್ಬಿಟ್ಟೆ. ಮರ ಹತ್ರ ಎಲ್ಲೋ ಒಂದೊಂದಿದೆ ಕಾಯಿ ಮರಕ್ಕಿಂತ ಆಗಿದೆ ಸರ್. ಇರೋ ಫಸಲ್ನಲ್ಲಿ ನೆನ್ನೆ 2.5 ಮೇಲೆ ಫುಲ್ ಜಾಸ್ತಿ ಗಾಳಿ ಮಳೆ ಬಂದು ಕಲ್ಲು ಬಂದು ಎಲ್ಲ ಮಾವಿನಕಾಯಿ ಎಲ್ಲ 85% 90% ಉದುರೋಗ್ಬಿಟ್ಟಿದೆ. ಬರೀ ಎಲ್ಲೋ ಅಲ್ಲಿ ಒಂದು ಕಾಯಿ ಅಲ್ಲಿ ಒಂದು ಕಾಯಿ ಇದೆ ಅಷ್ಟೇ. ಇವಾಗ ಮಾವಿನಕಾಯಿ ಬೆಳವಣಿಗೆ ವೇಳೆಯಲ್ಲೇ ಬಿದ್ದಿರುವ ಮಳೆ ಬೆಳೆಗಾರರ ಲಾಭದ ಆಸೆಯನ್ನ ಕಮರುವಂತೆ ಮಾಡಿದೆ. ರೈತರಿಗಾದ ನಷ್ಟಕ್ಕೆ ಪರಿಹಾರ ನೀಡುವಂತೆ ರೈತ ಮುಖಂಡರು ಒತ್ತಾಯಿಸಿದ್ದಾರೆ. ರೈತರ ಬಗ್ಗೆ ಒಂದಿಚ್ಚು ಕೂಡ ಕಾಳಜಿ ಇಲ್ದಂಗಾಗಿದೆ ಈ ಸಲ ಸರ್ಕಾರ. 22,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಏನಿದೆ ಈ ತೋಟಗಳು ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಭಾಳಷ್ಟು 2-3 ಹೋಬಳಿಗಳಲ್ಲಿ ನಷ್ಟಕ್ಕೆ ಒಳಗಾಗಿದ್ದಾರೆ. ಪರಿಹಾರ ಕೊಡಬೇಕು. ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎನ್ನುವ ಹಾಗಾಗಿದೆ ಶ್ರೀನಿವಾಸಪುರ ಮಾವು ಬೆಳೆಗಾರರ ಪರಿಸ್ಥಿತಿ. ರೈತನಿಗೆ ಒಂದಿಗಾಗಿರ್ತಕ್ಕಂಥ ಸಂಕಷ್ಟಕ್ಕೆ ಸರ್ಕಾರ ಮುಂದಾಗಬೇಕು, ಜೊತೆಗೆ ಸರ್ಕಾರ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ರೈತರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.